Namaste, welcome to Saijayani Academy. I am Ningaraju C. In this session, we are going to discuss about the previous junior engineer competitive examination question papers. So, in that specific paper, we are going to discuss. Here, we are considering the paper competitive examination 2019 part 1 video we are making today. So in this session we are going to discuss some selected questions that may related to the Kpsc PWD recruitment. Those questions we will discuss in this sessions. So the very first question is minimum thickness of load bearing RCC wall. The minimum thickness of load bearing RCC wall. So here we have 4 options. Option A 50 mm, option B 100 mm, option C 150 mm, option D 200 mm. Here the right answer for this question is 150 mm. Here 150 mm is the right answer for this question. Therefore, this is the right answer. Clear? So we will move to the next question. The slab is designed as one way if the ratio of longer span to shorter span is. The slab is designed as one way if the ratio of longer span to shorter span is option A less than 1, option B between 1 and 1.5, option C between 1.5 and 2, option D greater than 2. So, ಒಂದು ಸ್ಲ್ಯಾಬ್ ಅನ್ನು ನಾವು ಡಿಸೈನ್ ಮಾಡಬೇಕು ಅಂತಂದರೆ we know that we have two types of slabs, one way slab and two way slab. ಸೊ ಯಾವಾಗ ಒನ್ ವೇ ಸ್ಲ್ಯಾಬ್ ಅನ್ನು ಡಿಸೈನ್ ಮಾಡ್ತೀವಿ ಮತ್ತು ಯಾವಾಗ ನಾವು ಟೂ ವೇ ಸ್ಲ್ಯಾಬ್ ಅನ್ನು ಡಿಸೈನ್ ಮಾಡ್ತೀವಿ ಅಂತ ಕೇಳಿದಾನೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ವೆನ್ LY/LX ರೇಷಿಯೋ ಈಸ್ ಗ್ರೇಟರ್ ದೆನ್ 2. ಸೊ ನಾವೇನು ಮಾಡ್ತೀವಿ, ಲಾಂಗರ್ ಸ್ಪ್ಯಾನ್ ಅಂತಂದ್ರೇನು, ಲಾಂಗರ್ ಸ್ಪ್ಯಾನ್ ಇಸ್ ಈಕ್ವಲ್ ಟು LY. ಅದೇ ಥರ ನಮಗೆ ಶಾರ್ಟರ್ ಸ್ಪ್ಯಾನ್ ಅಂತಂದ್ರೇನು LX. ಇಫ್ LY/LX ರೇಷಿಯೋ ಈಸ್ ಗ್ರೇಟರ್ ದೆನ್ 2 ದೆನ್ ಇಟ್ ಈಸ್ ಒನ್ ವೇ ಸ್ಲ್ಯಾಬ್. LY/LX ರೇಷಿಯೋ ನಮಗೆ ಗ್ರೇಟರ್ ದೆನ್ 2 ಇತ್ತು ಅಂತಂದರೆ ನಾವು ಅದನ್ನು ಒನ್ ವೇ ಸ್ಲ್ಯಾಬ್ ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ದಿಸ್ ದ ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ವಿ ಆರ್ ಗೋಯಿಂಗ್ ಟು ಕ್ಯಾಸ್ಟ್. ದಿಸ್ ದ ಶಾರ್ಟರ್ ಸ್ಪ್ಯಾನ್ ಅಂಡ್ ದಿಸ್ ದ ಲಾಂಗರ್ ಸ್ಪ್ಯಾನ್. ಇವು ಎರಡರದ ರೇಷಿಯೋ ನಮಗೆ ಗ್ರೇಟರ್ ದೆನ್ 2 ಇತ್ತು ಅಂತಂದರೆ ದೆನ್ ವಿ ಆರ್ ಗೋಯಿಂಗ್ ಟು ಡಿಸೈನ್ ಒನ್ ವೇ ಸ್ಲ್ಯಾಬ್. ಇಫ್ LY/LX ratio is less than or equal to 2 then it is designed as a two way slab. less than or equal to 2 ಇತ್ತು ಅಂತಂದರೆ ಆವಾಗ ನಾವು ಅದನ್ನು ಟೂ ವೇ ಸ್ಲ್ಯಾಬ್ ಅಂತಂದೇಳಿ ಡಿಸೈನ್ ಮಾಡ್ತೀವಿ. ಕ್ಲಿಯರ್? ಸೊ ವಿ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಮಿನಿಮಮ್ ಎಸೆಂಟ್ರಿಸಿಟಿ ಫಾರ್ design of column as per IS 456-2000. as per IS 456-2000 ಮಿನಿಮಮ್ ಎಸೆಂಟ್ರಿಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಕ್ವೇಷನ್ ಏನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ L/300 ಪ್ಲಸ್ D/30, ಆಪ್ಷನ್ ಬಿ L/500 ಪ್ಲಸ್ D/30, ಆಪ್ಷನ್ ಸಿ L/300 ಪ್ಲಸ್ D/500, ಆಪ್ಷನ್ ಡಿ L/500 ಪ್ಲಸ್ D/200. So the right answer for this question is option B L/500 plus L/500 plus D/30. This is the E minimum equation. E minimum means minimum eccentricity equation we are going to use. Clear? As per IS 456-2000. So the next question is the thickness of footing at edge of the footing shall not be less than 300 mm, 150 mm, 100 mm, 500 mm. Here the right answer for this question is option B 150 mm is the right answer. ಸೊ ನಾವು ಯಾವುದಾದ್ರೂ ಒಂದು ಫೂಟಿಂಗನ್ನು ನಾವು ಕ್ಯಾಸ್ಟ್ ಮಾಡ್ತಿದ್ದೀವಿ ಅಂತಂದರೆ ಸೊ ಐದರ್ ಇಟ್ ಈಸ್ ರೆಕ್ಟ್ಯಾಂಗಲ್ ಫೂಟಿಂಗ್ ಆರ್ ಇಟ್ ಈಸ್ ಟ್ರಪಿಜಾಯ್ಡಲ್ ಫೂಟಿಂಗ್. ರೆಕ್ಟ್ಯಾಂಗಲ್ ಫೂಟಿಂಗ್ ಆದ್ರೂ ಇರಲಿ, ಟ್ರಪಿಜಾಯ್ಡಲ್ ಫೂಟಿಂಗ್ ಆದರೂ ಇರಲಿ, ಎಡ್ಜ್ ಹತ್ರ ನಮಗೆ ಮಿನಿಮಮ್ ಎಷ್ಟಿರಬೇಕು ಅಂತಂದರೆ ಇಟ್ ಶುಡ್ ಬಿ 150 mm. ಸೊ ಅದೇ ಥರ ನಮಗೆ ಒಂದು ಟ್ರಪಿಜಾಯ್ಡಲ್ ಫೂಟಿಂಗನ್ನು ನಾವು ಕಾಸ್ಟ್ ಮಾಡ್ತಿದ್ವಿ ಅಂತಂದರೆ
ಸೊ ಇದು ನಮಗೆ ಟ್ರಪಿಜಾಯ್ಡಲ್ ಫೂಟಿಂಗ್ ಆಗುತ್ತೆ. ಸೊ ಈ ಟ್ರಪಿಜಾಯ್ಡಲ್ ಫೂಟಿಂಗ್ ಹತ್ರನೂ ಎಡ್ಜ್ ಥಿಕ್ನೆಸ್ ನಮಗೆ ಮಿನಿಮಮ್ ಎಷ್ಟಿರಬೇಕು ಅಂತ ಹೇಳ್ತಾರೆ ಅಂತಂದರೆ 150 mm ನಮಗೆ ಮಿನಿಮಮ್ ಡಿಸ್ಟೆನ್ಸ್ ಇರಬೇಕು ಅಂತಂದೇಳಿ ಹೇಳ್ತಾರೆ. ಕ್ಲಿಯರ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಮಿನಿಮಮ್ ಪರ್ಸೆಂಟೇಜ್ ಆಫ್ ಮೇನ್ ಬಾರ್ಸ್ ಇನ್ ಸ್ಲ್ಯಾಬ್ ಆಸ್ ಪರ್ IS 456/2000 ಫಾರ್ HYST ಬಾರ್ಸ್ ಈಸ್. ಮಿನಿಮಮ್ ಪರ್ಸೆಂಟೇಜ್ ಆಫ್ ರಿನ್ಫೋರ್ಸ್ಮೆಂಟ್ ನಾವು ಸ್ಲ್ಯಾಬ್ ಒಳಗೆ ಎಷ್ಟು ಕೊಡಬೇಕು ಅಂತ ಕೇಳಿದ್ದಾರೆ. ಸೊ ಅದು ಆಸ್ ಪರ್ IRC ವೆನ್ ವಿ ಆರ್ ಯೂಸಿಂಗ್ HYST ಬಾರ್. HYST ಬಾರ್ ಯೂಸ್ ಮಾಡಿದಾಗ ಎಷ್ಟು ಕೊಡಬೇಕು ಅಂತಂದೇಳಿ ಕೇಳಿದ್ದಾರೆ. ದೇರ್ ಫೋರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಇಫ್ ವಿ ಆರ್ ಯೂಸಿಂಗ್ HYST ಬಾರ್ ದೆನ್ ವಿ ಹ್ಯಾವ್ ಟು ಪ್ರೊವೈಡ್ 0.12% ಆಫ್ area of the cross section. So here this percentage for HYSD or FE 415 steel or FE 500 steel ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ 0.2% ಕೊಡ್ತೀವಿ. ಇಫ್ ಇನ್ ಕೇಸ್ ನಮಗೆ ಮೈಲ್ಡ್ ಸ್ಟೀಲ್ ಆರ್ FE 250 ಸ್ಟೀಲ್ ಇತ್ತು ಅಂತಂದರೆ ದೆನ್ ವಿ ಆರ್ ಪ್ರೊವೈಡಿಂಗ್ 0.15% ಆಫ್ BD. ನಮಗೇನಿರ್ತದೆ ಅದ್ರದ್ದು ನಾವು 0.15% ಕೊಡ್ತಾ ಹೋಗ್ತೀವಿ. ಕ್ಲಿಯರ್. ಸೊ ಇಯರ್ HYST ಮೀನ್ಸ್ ಹೈ ಈಲ್ಡ್ ಸ್ಟ್ರೆಂತ್ ಡಿಫಾರ್ಮ್ಡ್ ಬಾರ್ಸ್. ಹೈ ಈಲ್ಡ್ ಸ್ಟ್ರೆಂತ್ ಡಿಫಾರ್ಮ್ಡ್ ಬಾರ್ಸ್ ಅಂತಂದೇಳಿ ಕರಿತೀವಿ. ಕ್ಲಿಯರ್. So we'll move to the next question. Partial safety factor for concrete in limit state method of design. Partial safety factor ಎಷ್ಟು ಕಾಂಕ್ರೀಟಿಗೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ 1.15, ಆಪ್ಷನ್ ಬಿ 1.5, ಆಪ್ಷನ್ ಸಿ 1.2, ಆಪ್ಷನ್ ಡಿ 2. Here the right answer is 1.5. This is the right answer for this question. Clear. So partial safety factor for the concrete is 1.5. So the next question is area of stress block is given by. area of stress block ಅನ್ನು ನಾವು ಯಾವ ಇಕ್ವೇಷನ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ 0.42 FCK XU, ಆಪ್ಷನ್ ಬಿ 0.3 FCK XU, ಆಪ್ಷನ್ ಸಿ 0.36 FCK XU and option D 0.67 FCK XU. So these are the options. Then the right answer for this question is option C 0.36 FCK XU. This is the right answer. So this we are going to use to determine the area of stress block. Stress block in the area ಕಂಡುಹಿಡಿಯೋಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಈ ಇಕ್ವೇಷನನ್ನು ಯೂಸ್ ಮಾಡ್ತೀವಿ. Clear. So the next question is, as per IS code, at least dash percentage of the tension reinforcement provided at midspan should extend to the support ಅಂತ ಕೇಳಿದ್ದಾರೆ. Here the right answer for this question is option D, minimum 50%. Clear. So the next question, the distance of the centroid of a semicircle of radius r from its base. So the distance of the centroid of a semicircle of radius r from its base ಅಂತ ಕೇಳಿದರೆ ಕ್ವಶನ್. ಆಪ್ಷನ್ ಎ 4pi divided by 3r, ಆಪ್ಷನ್ ಬಿ 3pi divided by 4r, ಆಪ್ಷನ್ ಸಿ 4r divided by 3pi, ಆಪ್ಷನ್ ಡಿ 3r divided by 4pi. Therefore the right answer is option C 4r divided by 3pi. ಸೊ ಈಗ ನಮಗೊಂದು ಸೆಮಿಸರ್ಕ್ಯುಲಾರ್, ಈ ಥರದ್ದೊಂದು ಸೆಮಿಸರ್ಕ್ಯುಲಾರ್ ಐತಿ ಅಂತಂದರೆ, ಸೊ ದೆನ್ ದಿಸ್ ಈಸ್ ದಿ ರೇಡಿಯಸ್. ಸೊ ಇದು ರೇಡಿಯಸ್ ಇದ್ದಾಗ ಇದ್ರದ್ದು ಸೆಂಟ್ರಾಯ್ಡ್ ಫ್ರಮ್ ದಿ ಬೇಸ್ ನಮಗೆ ಎಲ್ಲಿಗೈತೆ ಅಂತ ಕೇಳಿದ್ದಾರೆ. ದೇರ್ ಫೋರ್ ರೈಟ್ ಆನ್ಸರ್ ಈಸ್ 4r divided by 3pi. ದಿಸ್ ದಿ ಸೆಂಟ್ರಾಯ್ಡ್ ಆಫ್ ದಿ ಸೆಮಿಸರ್ಕಲಿನ ಸೆಂಟ್ರಾಯ್ಡ್ ಆಗುತ್ತೆ. ಕ್ಲಿಯರ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ದ ಮೂಮೆಂಟ್ ಡಯಾಗ್ರಾಮ್ ಫಾರ್ ಎ ಕ್ಯಾಂಟಿಲಿವರ್ ಬೀಮ್ whose free end is subjected to a bending moment will be a. ಸೊ ಕ್ಯಾಂಟಿಲಿವರ್ ಬೀಮು ನಮಗೆ ಬೆಂಡಿಂಗ್ ಮೂಮೆಂಟ್ ಇತ್ತು ಫ್ರೀ ಎಂಡ್ ಹತ್ರ ಅಂತಂದರೆ ಯಾವ ಥರ ಶೇಪಿಗೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬರುತ್ತೆ ಅಂತ ಕೇಳಿದ. ಆಪ್ಷನ್ ಎ ಟ್ರಯಾಂಗಲ್, ಆಪ್ಷನ್ ಬಿ ರೆಕ್ಟ್ಯಾಂಗಲ್, ಆಪ್ಷನ್ ಸಿ ಪ್ಯಾರಾಬೋಲಿಕ್, ಆಪ್ಷನ್ ಡಿ ಕ್ಯೂಬಿಕ್ ಪ್ಯಾರಾಬೋಲಾ.
ಹಿಯರ್ ದ ರೈಟ್ ಆನ್ಸರ್ ಈಸ್ ರೆಕ್ಟ್ಯಾಂಗ್ಯುಲರ್. ಕ್ಲಿಯರ್. ಒಂದು ನಮಗೆ ಕ್ಯಾಂಟಿಲಿವರ್ ಬೀಮ್ ಇತ್ತು, ಕ್ಯಾಂಟಿಲಿವರ್ ಬೀಮ್ ಫ್ರೀ ಎಂಡ್ ಹತ್ರ ನಮಗೆ ಮೂಮೆಂಟ್ ಇತ್ತು ಅಂತಂದರೆ ದ ಶೇಪ್ ಆಫ್ ದಿ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಈಸ್ ರೆಕ್ಟ್ಯಾಂಗಲ್. ನಮಗೆ ರೆಕ್ಟ್ಯಾಂಗಲ್ ಶೇಪ್ ಒಳಗೆ ಮೂಮೆಂಟ್ ಡಯಾಗ್ರಾಮು ಬರುತ್ತೆ. ಕ್ಲಿಯರ್. ಸೊ ಕನ್ಫ್ಯೂಸ್ ಆಗಬಾರ್ದು. ಫ್ರೀ ಎಂಡ್ ಹತ್ರ ನಮಗೆ ಪಾಯಿಂಟ್ ಲೋಡ್ ಇದ್ದರೆ ಮೂಮೆಂಟ್ ಡಯಾಗ್ರಾಮ್ ನಮಗೆ ಟ್ರಯಾಂಗಲ್ ಶೇಪ್ ಒಳಗೆ ಬರುತ್ತೆ. ಸೊ ಬಟ್ ಇಲ್ಲಿ ಕೇಳಿರೋದೇನು ಅಂತಂತಂದರೆ ಮೂಮೆಂಟ್ ಕೊಟ್ಟಿದ್ದಾರೆ. ಸೊ ಅವ್ರು ಮೂಮೆಂಟ್ ಕೊಟ್ಟಿರೋದ್ರಿಂದ ಶೇಪು ನಮಗೆ ರೆಕ್ಟ್ಯಾಂಗಲ್ ಇರುತ್ತೆ, ಟ್ರಯಾಂಗಲ್ ಅಲ್ಲ. ಕ್ಲಿಯರ್. ಸೊ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ದ ರೇಷಿಯೋ ಆಫ್ MI ಆಫ್ ಎ ಟ್ರಯಾಂಗಲ್ and that of a rectangle having same base and height about their base. ಸೊ ಈಗ ಒಂದು ಟ್ರಯಾಂಗಲ್ ಇಂದು ಮೂಮೆಂಟ್ ಆಫ್ ಇನರ್ಷಿಯಾ ಸೇಮ್ ಬೇಸ್ ಮತ್ತು ಸೇಮ್ ಹೈಟ್ ರೆಕ್ಟ್ಯಾಂಗ್ಯುಲರ್ ಮೂಮೆಂಟ್ ಆಫ್ ಇನರ್ಷಿಯಾಗೆ ಏನು ರೇಷಿಯೋ ಬರುತ್ತೆ ಅಂತ ಕೇಳಿದ್ದಾರೆ. ದೇರ್ ಫಾರ್ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ. 3 is the right answer. Then maximum value of Poisson's ratio for an elastic material. ಒಂದು ಎಲಾಸ್ಟಿಕ್ ಮಟೀರಿಯಲ್ಗೆ ಮ್ಯಾಕ್ಸಿಮಮ್ ಪಾಯ್ಸನ್ಸ್ ರೇಷಿಯೋ ವ್ಯಾಲ್ಯೂ ಏನಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 0.25, ಆಪ್ಷನ್ ಬಿ 0.5, ಆಪ್ಷನ್ ಸಿ 0.75, ಆಪ್ಷನ್ ಡಿ 1. ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ 0.5. ಸೊ ಮ್ಯಾಕ್ಸಿಮಮ್ ಪಾಯ್ಸನ್ಸ್ ರೇಷಿಯೋ ಎಲಾಸ್ಟಿಕ್ ಮಟೀರಿಯಲ್ಗೆ 0.5 ಇರುತ್ತೆ ಅಂತ ನಂದು. ಕ್ಲಿಯರ್. ಸೊ ದ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಬಲ್ಕ್ ಮಾಡ್ಯುಲಸ್ ಈಸ್ ದಿ ರೇಷಿಯೋ ಆಫ್. ಬಲ್ಕ್ ಮಾಡ್ಯುಲಸ್ ಈಸ್ ದಿ ರೇಷಿಯೋ ಆಫ್ ಆಪ್ಷನ್ ಎ ಸ್ಟ್ರೆಸ್ ಅಂಡ್ ಮಾಡ್ಯುಲಸ್ ಆಫ್ ರಿಜಿಡಿಟಿ, ಆಪ್ಷನ್ ಬಿ ಸ್ಟ್ರೆಸ್ ಅಂಡ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್, ಆಪ್ಷನ್ ಸಿ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂಡ್ ಮಾಡ್ಯುಲಸ್ ಆಫ್ ರಿಜಿಡಿಟಿ, ಆಪ್ಷನ್ ಡಿ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂಡ್ ಪಾಯ್ಸನ್ಸ್ ರೇಷಿಯೋ. ಯು ನೋ ದಟ್ ದ ರೈಟ್ ಆನ್ಸರ್ ಈಸ್ ಸ್ಟ್ರೆಸ್ ಅಂಡ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಅದನ್ನು ನಾವು ಅಂತೇಳಿ ಕರಿತೀವಿ ಅಂತಂದರೆ ಸ್ಟ್ರೆಸ್ ಬಲ್ಕ್ ಮಾಡ್ಯುಲಸ್ ಅಂತಂದೇಳಿ ಕರಿತೀವಿ. ಯೂಶಲಿ ಕೆ ಸಿಂಬಲಿಂದ ಇದನ್ನು ಡಿನೋಟ್ ಮಾಡ್ತೀವಿ ಅಂತ. ಕ್ಲಿಯರ್. ಸೊ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಎ ಕ್ಯಾಂಟಿಲಿವರ್ ಬೀಮ್ ಆಫ್ ಅ ಸ್ಪ್ಯಾನ್ ಎಲ್ subjected to a UDL throughout, the maximum deflection occurs at. ಒಂದು ಕ್ಯಾಂಟಿಲಿವರ್ ಬೀಮು ಎಲ್ ಸ್ಪ್ಯಾನ್ ಇರುತ್ತೆ ಮತ್ತು UDL ಸಬ್ಜೆಕ್ಟ್ ಆಗುತ್ತೆ. ಸೊ ಕ್ಲಿಯರ್. ಒಂದು ಕ್ಯಾಂಟಿಲಿವರ್ ಬೀಮ್ ಕೊಟ್ಟಿದ್ದಾರೆ. ಸೊ ಈ ಕ್ಯಾಂಟಿಲಿವರ್ ಬೀಮಿಂದು ಸ್ಪ್ಯಾನ್ ಎಷ್ಟಿರುತ್ತೆ ಅಂತಂದರೆ ಎಲ್ ಇಸ್ ದಿ ಸ್ಪ್ಯಾನ್ ಆಫ್ ದಿ ಕ್ಯಾಂಟಿಲಿವರ್ ಬೀಮ್. ದೆನ್ ಸೊ ಇಲ್ಲಿ ನಮಗೆ ಫ್ರೀ ಎಂಡ್ ಹತ್ರ ನಮಗೆ ಮ್ಯಾಕ್ಸಿಮಮ್ ಒಂದು ಪಾಯಿಂಟ್ ಲೋಡ್ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ UDL ಆ್ಯಕ್ಟ್ ಆಗ್ತೈತೆ ಅಂತ ಹೇಳಿದ್ದಾರೆ. ಕ್ಲಿಯರ್. ಸೊ UDL ಆ್ಯಕ್ಟ್ ಆಗ್ತಿದ್ದಾಗ ಇದ್ರದ್ದು ನಮಗೆ ಎಷ್ಟು ಎಲ್ಲಿ ನಮಗೆ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಆಲ್ವೇಸ್ ಒಂದು ಕ್ಯಾಂಟಿಲಿವರ್ ಬೀಮ್ ಅಂತ ಬಂತು ಅಂತಂದರೆ ಇಟ್ ಈಸ್ ಡಿಫ್ಲೆಕ್ಟೆಡ್ ಲೈಕ್ ದಿಸ್. ಅಂದರೆ ನಮಗೆ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಎಲ್ಲಿ ಬರುತ್ತೆ ಅಂತಂದರೆ ಸೊ ಫ್ರೀ ಎಂಡ್ ಹತ್ರ ಬರ್ತದೆ. ದೇರ್ ಫಾರ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಈಸ್ ಅಕರ್ಸ್ ಅಟ್ ದಿ ಫ್ರೀ ಎಂಡ್. ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಹಿಯರ್. ಕ್ಲಿಯರ್. So the next question is Euler's critical load of a column of length L, one end is fixed and the other end is hinged, given by option A pi square EI divided by L square, option B 2 pi square EI divided by L square, option C pi square EI divided by 4L square, option D 4 pi square divided by EI divided by L square, whole divided by L square. Therefore right answer is option B. So option B 2 pi square EI divided by L square. This is the right answer. Clear. So the next question is the maximum deflection of a simply supported beam carrying a central point load ಅಥವಾ central load W is equal to option A WL cube divided by 48 EI, option B WL cube divided by 96 EI, option C WL cube divided by 192 EI, option D 5WL cube divided by 384 EI. Here the right answer is option A WL cube divided by 48 EI. Clear. ಸೊ ಒಂದು ನಮಗೆ
ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಪಾಯಿಂಟ್ ಲೋಡ್ ಇದ್ದಾಗ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಪಾಯಿಂಟ್ ಲೋಡ್ ಇದ್ದಾಗ ಡಿಫ್ಲೆಕ್ಷನ್ ಈಕ್ವೇಷನ್ ಇಸ್ ಈಕ್ವಲ್ ಟು WL³ divided by 48 EI. This is the equation. Clear? So the next question is, a cylinder is said to be thin. The ratio of its thickness and diameter is less than. ಸಿಲಿಂಡರ್ನ ನಾವು ಥಿನ್ ಸಿಲಿಂಡರ್ ಅನ್ಬೇಕು ಅಂತಂದರೆ ಆ ಡಯಾಮೀಟ್ರು ಮತ್ತು ಥಿಕ್ನೆಸ್ಸಿನ ರೇಷಿಯೋ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ 1/10, ಆಪ್ಷನ್ ಬಿ 1/25, ಆಪ್ಷನ್ ಸಿ 1/15, ಆಪ್ಷನ್ ಡಿ 1/20. The right answer for this question is option A as well as option B. ಆಪ್ಷನ್ ಎ ಮತ್ತು ಬಿ ಮತ್ತು ಎ ಆ್ಯಂಡ್ ಸಿ ನಾವು ಎರಡನ್ನೂ ನಾವು ಕನ್ಸಿಡರ್ ಮಾಡಬಹುದು. ಕ್ಲಿಯರ್? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, the product of moment of force multiplied by perpendicular distance is called. The product of moment of force multiplied by perpendicular distance is called. Option A moment of inertia, option B section, option C moment of force, option D axial point. Here the right answer is moment of inertia. Option A is the right answer. Clear? So the next question, the shear force at a point on a beam is algebraic dash of all the forces on either side of the point. Here the right answer for this question is summation of. So shear force ಅಂತಂದ್ರೆ ಏನಂತಂದ್ರೆ it is a summation of all the forces either left or right of the section. Clear? It's not a difference, it's not minus, and it's not division. It is the summation of all the forces. Clear? So the next question is, a section of a beam is said to be in pure bending if it is subjected to. ಒಂದು ಬೀಮ್ ಪ್ಯೂರ್ ಬೆಂಡಿಂಗ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ಏನು ಕಂಡೀಷನ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಾನ್ಸ್ಟೆಂಟ್ ಬೆಂಡಿಂಗ್ ಮೂಮೆಂಟ್ ಆ್ಯಂಡ್ ಕಾನ್ಸ್ಟೆಂಟ್ ಶಿಯರ್ ಫೋರ್ಸ್, ಆಪ್ಷನ್ ಬಿ ಕಾನ್ಸ್ಟೆಂಟ್ ಶಿಯರ್ ಫೋರ್ಸ್ ಆ್ಯಂಡ್ ಝೀರೋ ಬೆಂಡಿಂಗ್ ಮೂಮೆಂಟ್, ಆಪ್ಷನ್ ಸಿ ಕಾನ್ಸ್ಟೆಂಟ್ ಬೆಂಡಿಂಗ್ ಮೂಮೆಂಟ್ ಆ್ಯಂಡ್ ಝೀರೋ ಶಿಯರ್ ಫೋರ್ಸ್, ಆಪ್ಷನ್ ಡಿ ನನ್ ಆಫ್ ದೀಸ್. The right answer for this question is option C. So it should have a constant moment and zero shear force. Then it is called pure bending. Pure bending ಅಂತಂದೇಳಿ ಕರಿತೀವಿ. Clear? So next question number 21. The bending moment diagram for a beam loaded with uniformly distributed load of W per unit length will be. So ಒಂದು beam, either it is the simply supported beam or it is the cantilever beam. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಗಿರಲಿ ಅಥವಾ ನಮಗೆ ಕ್ಯಾಂಟಿಲಿವರ್ ಬೀಮ್ ಆಗಿರಲಿ, ಯು ಡಿ ಎಲ್ ಇಂದ ಲೋಡ್ ಆಗಿದ್ದರೆ ಶೇಪ್ ಆಫ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹೆಂಗಿರುತ್ತೆ ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದ್ದರೆ ಯು ಡಿ ಎಲ್ ಇದ್ದಾಗ ಈ ಥರ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬರುತ್ತೆ. ಕ್ಯಾಂಟಿಲಿವರ್ ಬೀಮ್ ಇದ್ದಾಗ ಯು ಡಿ ಎಲ್ ಇದ್ದರೆ ನಮಗೆ ಈ ಥರ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬರ್ತದೆ. ಇವೆರಡರೊಳಗೂ ಏನು ಅಂತಂದರೆ ಕ್ಯೂಬಿಕ್ಸ್ ನಮಗೆ ಕಾಮನ್ ಆಗಿದಾವೆ. ಇದು ಕ್ಯೂಬಿಕಲ್ ಮತ್ತು ಇದು ಕ್ಯೂಬಿಕಲ್ ಕರ್ವ್. ದೇರ್ ಫಾರ್ ಆಪ್ಷನ್ ಎ ಹಾರಿಜಾಂಟಲ್, ಆಪ್ಷನ್ ಬಿ ವರ್ಟಿಕಲ್, ಆಪ್ಷನ್ ಸಿ ಇನ್ಕ್ಲೈನ್ಡ್, ಆಪ್ಷನ್ ಡಿ ಎ ಪ್ಯಾರಾಬೋಲಿಕ್ ಕರ್ವ್. ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಪ್ಯಾರಾಬೋಲಿಕ್ ಕರ್ವ್. ಸೊ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇತ್ತು ಅಂತಂದರೆ ಈ ಥರ ಕರ್ವೇಚರ್ ಒಳಗೆ ಬೆಂಡಿಂಗ್ ಮೂಮೆಂಟ್ ಬರ್ತದೆ. ನಮಗೆ ಕ್ಯಾಂಟಿಲಿವರ್ ಬೀಮ್ ಇತ್ತು ಅಂತಂತಂದರೆ ಈ ಥರ ಕರ್ವೇಚರ್ ಒಳಗೆ ಬರುತ್ತೆ. ಕ್ಲಿಯರ್? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, strain energy is the, strain energy is the, option A energy stored in the body when strained within elastic limit, option B energy stored in a body when strained up to the breaking of a specimen, option C maximum strain energy which can be stored in a body, option D proof resilience per unit volume of material. The right answer for this question is option A. The next question is, the capacity of strained body for doing work on the removal of the straining force is called. Option A strain energy, option B impact energy, option C proof stress, option D proof resilience. So therefore the right answer for this question is option A strain energy. It's not
it's not impact energy, or it's not proof stress, or it's not proof resistance. Clear? So the next question is the maximum deflection of a cantilever beam of length L with a point load W at free end. ಸೊ ಇಲ್ಲಿ ಒಂದು ಕ್ಯಾಂಟಿಲಿವರ್ ಬೀಮ್ ಕೊಟ್ಟಿದ್ದಾರೆ, ಫ್ರೀ ಎಂಡ್ ಹತ್ರ ನಮಗೆ ಪಾಯಿಂಟ್ ಲೋಡನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಡಿಫ್ಲೆಕ್ಷನ್ ಇಕ್ವೇಷನ್ ಏನು ಅಂತ ಕೇಳ್ತಿದ್ದಾರೆ. ಕ್ಲಿಯರ್? ವಾಟ್ ಈಸ್ ದ ಡಿಫ್ಲೆಕ್ಷನ್ ಇಕ್ವೇಷನ್ ಅಂತ. ಆಪ್ಷನ್ ಎ ಡಬ್ಲ್ಯೂ ಎಲ್ ಕ್ಯೂಬ್ ಡಿವೈಡೆಡ್ ಬೈ 3EI, ಡಬ್ಲ್ಯೂ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 3AI, ಡಬ್ಲ್ಯೂ ಎಲ್ ಕ್ಯೂಬ್ ಡಿವೈಡೆಡ್ ಬೈ 16EI, ಡಬ್ಲ್ಯೂ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 48EI. The right answer for this question, option A, WL cube divided by 3EI. So for cantilever beam point load at free end, iddaga the right answer is WL cube divided by 3EI. 3EI is the right answer. Clear? So the next question is the necessary condition of equilibrium of a body is. ಬಾಡಿ ಈಕ್ವಿಲಿಬ್ರಿಯಂ ಕಂಡೀಷನ್ ಆಗೈತಿ ಅಂತಂದರೆ ನೆಸರಿ ಕಂಡೀಷನ್ ಏನಿರಬೇಕು ಅಂತ. ಆಲ್ಜಿಬ್ರಿಕ್ ಸಮ್ ಆಫ್ ಹಾರಿಜಾಂಟಲ್ ಕಾಂಪೋನೆಂಟ್ಸ್ ಆಫ್ ಆಲ್ ದ ಫೋರ್ಸಸ್ ಮಸ್ಟ್ ಬಿ 0. ಆಲ್ಜಿಬ್ರಿಕ್ ಸಮ್ ಆಫ್ ವರ್ಟಿಕಲ್ ಕಾಂಪೋನೆಂಟ್ಸ್ ಆಫ್ ಆಲ್ ದ ಫೋರ್ಸಸ್ ಮಸ್ಟ್ ಬಿ 0. Algebraic sum of the moments of the forces about a point must be 0. Option D, all of these. Here the right answer is all of these. All of these is the right answer for this question. Therefore ನಾವು ಒಂದು ಈಕ್ವಿಲಿಬ್ರಿಯಂ ಕಂಡೀಷನ್ ಅನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಅಲ್ಲೇನಾಗಬೇಕಾಗತ್ತೆ ಅಂತಂತಂದರೆ ಸಮ್ಮೇಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್ ಇಸ್ ಈಕ್ವಲ್ ಟು ಸಮ್ಮೇಷನ್ ಆಫ್ ಮೂಮೆಂಟ್ಸ್ ಇಸ್ ಈಕ್ವಲ್ ಟು ಸಮ್ಮೇಷನ್ ಆಫ್ ವರ್ಟಿಕಲ್ ಫೋರ್ಸಸ್ ಇಸ್ ಈಕ್ವಲ್ ಟು 0. ಸೊ ಈ ಮೂರು ಕಂಡೀಷನ್ಸು ನಮಗೆ 0 ಆಗಬೇಕಾಗತ್ತೆ. ದೇರ್ಫೋರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದೀಸ್. ಕ್ಲಿಯರ್? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ polar moment of inertia of a circular section is given by. ಒಂದು ಸರ್ಕ್ಯುಲರ್ ಸೆಕ್ಷನಿನ ಪೋಲಾರ್ ಮೂಮೆಂಟ್ ಆಫ್ ಇನರ್ಷಿಯಾ ಇಕ್ವೇಷನ್ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 64, ಪೈ ಡಿ ಪವರ್ 4 ಡಿವೈಡೆಡ್ ಬೈ 32, ಪೈ ಡಿ ಪವರ್ 4 ಡಿವೈಡೆಡ್ ಬೈ 64, ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, pi d power 4 divided by 32. This is the right answer for this question. Clear? So the next question is, if P is the percentage of water required for normal consistency, if P is the percentage of water required for normal consistency, water to be added for determining the initial setting time of cement is. If P is the percentage of water required for normal consistency, water to be added for determining the initial setting time of cement is. Option A 0.7p, option B 0.75p, option D 0.8p, option D 0.85p. Therefore right answer for this question is option D 0.85p. Clear? So the next question is, gypsum is added in the manufacture of ordinary Portland cement in order to. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಮೆಂಟ್ ಅಲ್ಲಿ ಜಿಪ್ಸಮ್ ಅನ್ನು ಯಾವ ಕಾರಣಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಶಾರ್ಟನಿಂಗ್ ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್, ಆಪ್ಷನ್ ಬಿ ಲೆಂಥನ್ ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್, ಆಪ್ಷನ್ ಸಿ ಶಾರ್ಟನಿಂಗ್ ಫೈನಲ್ ಸೆಟ್ಟಿಂಗ್ ಟೈಮ್, ಆಪ್ಷನ್ ಡಿ lengthening the final setting time. Therefore right answer for this question is, so for this question the right answer is lengthening the initial setting time. So lengthening the initial setting time, option B is the right answer for this question. Clear? The next question is, size of mold for testing compressive strength of cement is. ಸಿಮೆಂಟಿನ ಕಂಪ್ರೆಸಿವ್ ಸ್ಟ್ರೆಂತ್ ಟೆಸ್ಟ್ ಮಾಡೋಕ್ಕೆ ಮೋಲ್ಡ್ ಮಾಡ್ತೀವಲ್ಲ, ಸೊ ಆ ಮೋಲ್ಡಿನ ಸೈಜ್ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 70.6 mm3, ಆಪ್ಷನ್ ಬಿ 100.5 mm3, ಆಪ್ಷನ್ ಸಿ 150 mm3, ಆಪ್ಷನ್ ಡಿ 75 mm3. Here the right answer for this question is option
ಎ 70.6 mm ಕ್ಯೂಬ್. ಅಲ್ಲಿ ನಾವು ಸಿಮೆಂಟ್ ಟೆಸ್ಟ್ ಮಾಡೋಕ್ಕೆ ಏನು ಕ್ಯೂಬನ್ನು ಕ್ಯಾಸ್ಟ್ ಮಾಡ್ತೀವಲ್ಲ, ಸೊ ಆ ಕ್ಯೂಬ್ ಸೈಜ್ ಎಷ್ಟಿರುತ್ತೆ ಅಂತಂತಂದರೆ 70.6 mm ಆನ್ ಐದರ್ ಸೈಡ್. ಸೊ 70.6 mm ಇರುತ್ತೆ ಅಂತ. ಸೊ ದಿಸ್ ಇಸ್ ದ ಮೋಲ್ಡ್ ಸೈಡ್ ಫಾರ್ ದಿ ಕಂಪ್ರೆಸಿವ್ ಟೆಸ್ಟ್ ಆಫ್ ದಿ ಸಿಮೆಂಟ್. ಕ್ಲಿಯರ್? ಸೊ the next question is, the ultimate strength of cement is provided by. Ultimate strength of cement is provided by option A silica, option B dicalcium silicate, option C tricalcium silicate, option D tricalcium aluminate. The right answer for this question is option B dicalcium silicate. Clear? So the next question is, the percentage of water absorption for fire bricks should not exceed when immersed in water for 24 hours. ಫೈರ್ ಬ್ರಿಕ್ಕನ್ನು 24 hours ವಾಟರ್ ಒಳಗೆ ಇಮ್ಮರ್ಸ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಎಕ್ಸೀಡ್ ಆಗಬಾರ್ದು ವಾಟರ್ ಅಬ್ಸಾರ್ಪ್ಷನ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ 5 to 10%, ಆಪ್ಷನ್ ಬಿ 1 to 5%, ಆಪ್ಷನ್ ಸಿ 10 to 15%, ಆಪ್ಷನ್ ಡಿ 15 to 20%. The right answer for this question is option A. It should not be greater than 5 to 10%. Clear? The next question, the refractory brick are used for the construction of. refractory bricks ಅನ್ನ ಮೇಜರ್ ಆಗಿ ಯಾವ ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಿಟೈನಿಂಗ್ ವಾಲ್, ಆಪ್ಷನ್ ಬಿ ಕಾಲಮ್ಸ್, ಆಪ್ಷನ್ ಸಿ ಪಿಯರ್ಸ್, ಆಪ್ಷನ್ ಡಿ ಕಂಬನ್ಷನ್ ಚೇಂಬರ್. The right answer for this question is option D combustion chamber. So combustion chamber construction ಗೆ ಫೈರ್ ಬ್ರಿಕ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂತ ಅನ್ನೋದು. ಕ್ಲಿಯರ್? The next question is, the dolomite bricks are option A. The dolomite bricks are option A ordinary bricks, acidic bricks, basic refractory bricks, neutral refractory bricks. Therefore right answer for this question is option C basic refractory bricks. Clear? So the next question, the bulking of sand is caused due to. Option A surface moisture, option B air voids, option C clay content, option D viscosity. Therefore the right answer for this question is surface moisture. Surface moisture is the right answer for this question. Clear? So the next question is, the following test is not related to aggregate shape test. ಈ ಕೆಳಗಿರೋ ಟೆಸ್ಟ್ ಒಳಗೆ ಅಗ್ರಿಗೇಟ್ ಶೇಪ್ ಟೆಸ್ಟ್ ಯಾವುದಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಆಂಗ್ಯುಲಾರಿಟಿ ನಂಬರ್ ಟೆಸ್ಟ್, ಆಪ್ಷನ್ ಬಿ ಎಲಾಂಗೇಷನ್ ಇಂಡೆಕ್ಸ್ ಟೆಸ್ಟ್, ಆಪ್ಷನ್ ಸಿ ಫ್ಲಾಕಿನೆಸ್ ರೆಸಿಸ್ಟೆನ್ಸ್ ಟೆಸ್ಟ್, ಆಪ್ಷನ್ ಡಿ stripping value test. Here option D is not related to the shape test of the aggregates. So remaining three are conducting to the shape of the aggregates. Clear? So the next question, Los Angeles machine is used to test the coarse aggregate. So Los Angeles testing machine ಅನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. Crushing strength option A, option B aggregate impact value, option C abrasion resistance, option D stripping value test. Therefore the right answer for this question, Los Angeles testing machine ಅನ್ನು ಯೂಸ್ ಮಾಡೋದು abrasion resistance of the aggregates ಅನ್ನು ಕಂಡುಹಿಡಿಯೋಕೆ. ಕ್ಲಿಯರ್? The next question, Portland cement manufactured from pure white chalk and clay but free from iron oxide is known as. Option A quick setting cement, option B rapid hardening cement, option C white cement, option D low heat cement. So we know that the right answer is white cement. The main purpose of using iron oxide to impart the color and soundness to the cement. So iron oxide ಇಲ್ಲ ಅಂತಂತಂದ್ರೆ white chalk ಬೇರೆ ಯೂಸ್ ಮಾಡೋದ್ರಿಂದ, so the manufacturing of cement is white cement. Clear? The next question, the amount of gypsum is usually added in the manufacture of cement is. The amount of gypsum is usually added in the manufacture of cement is. Option A 0.1 to 0.5%,
Option B 0.5 to 1%. Option C 1 to 3%. Option D 3 to 5%. Here the right answer is ನಾವು ಜಿಪ್ಸಮ್ ಅನ್ನು ಯಾವ ಕಂಟೆಂಟಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ 3 to 5% ಅಷ್ಟು ಯೂಸ್ ಮಾಡ್ತೀವಿ ಅಂತ ಅನ್ನೋದು. ಕ್ಲಿಯರ್. ದ ನೆಕ್ಸ್ಟ್ ಕ್ವಶನ್, ದಿ ರೇಷಿಯೋ ಆಫ್ percentage of alumina to that of iron oxide in the cement should not be less than option A 0.66, option B 0.99, option C 0.33, option D 1. Here the right answer for this question is option A 0.66. Next question is, the compressive strength of second class brick should not be less than option A 7.5 meganewton per meter square, option B 9 meganewton per meter square, option C 10.5 mn per meter square, option D 12 mn per meter square. Second class bricks ಗೆ 7.5 mn per meter square. This is the right answer. So and this is for first class bricks. First class brick ಇದ್ರೆ 10.5 ಇರುತ್ತೆ ಅಂತ ನಾನು. Clear. The next question, the size of modular brick is option A 190 into 90 into 90 mm, option B 200 into 100 into 100 mm, option C 230 into 115 into 75 mm, option D 150 into 90 into 90 mm. Therefore right answer is option A 190 into 90 into 90 mm. ಸೊ ಟ್ರೆಡಿಷನಲ್ ಮಾಡ್ಯುಲಾರ್ ಬ್ರಿಕ್ಸ್ ಅಂತಂದರೆ ಅದರದ್ದು ಸೈಜ್ ನಮಗೆ ಟ್ರೆಡಿಷನಲ್ ಬ್ರಿಕ್ಸ್ ಕೇಳಿದರು ಅಂತಂತಂದರೆ ಅದರದ್ದು ಸೈಜ್ ನಮಗೆ 230 ಇಂಟು 115 ಇಂಟು 75 ಆಗುತ್ತೆ. ಕ್ಲಿಯರ್. ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಸಬ್ಸ್ಟಿಟ್ಯೂಟ್ ಆಫ್ ಫಾರ್ ಬ್ರಿಕ್? ಬ್ರಿಕ್ಕಿಗೆ ಯಾವುದು ಸಬ್ಸ್ಟಿಟ್ಯೂಟ್ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕ್ಲೇ ಬ್ರಿಕ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಬ್ರಿಕ್, ಆಪ್ಷನ್ ಸಿ ಕಾಂಕ್ರೀಟ್ ಬ್ರಿಕ್ ಅಥವಾ ಬ್ಲಾಕ್ಸ್, option D fly ash blocks. The right answer, clay bricks is not a substitute of bricks. Clear. The next question is, the aggregates of dash shape have a minimum voids. ಯಾವ ಶೇಪಿನ ಅಗ್ರಿಗೇಟು ಮಿನಿಮಮ್ ವಾಯ್ಡ್ಸ್ ಅನ್ನ ಇರುತ್ತವೆ ಅಂತ ಅನ್ನೋದು. ಆಪ್ಷನ್ ಎ ಇರ್ರೆಗ್ಯುಲರ್, ಆಪ್ಷನ್ ಬಿ ಆಂಗ್ಯುಲರ್, ಆಪ್ಷನ್ ಸಿ ರೌಂಡೆಡ್, ಆಪ್ಷನ್ ಡಿ ಫ್ಲಾಕಿ. The angular aggregates have the minimum voids. Option B is the right answer. Clear. The next question, in concrete, aggregate are option A chemically active, option B chemically inactive, option C physically active, option D physically inactive. Therefore the right answer for this question is option C, physically active is the right answer for this question. Clear. So the next question is, the bulk density of aggregate does not depend on option A size and shape of aggregate, option B specific gravity of aggregate, option C grading of aggregate, option D none of these. The right answer for this question is option D, none of these affect the bulk density of aggregate. Clear. The next question, the process of applying cement mortar under pressure through a nozzle is called as option A pressuring, option B pre-stressing, option C gaunting, option D none of the above. So the right answer is option C, gaunting is the right answer for this question. The next question, the compressive strength of Portland cement sand mortar after 7 days of curing should not be less than. Portland cement sand mortar ಇಂದು 7 days compressive strength ಎಷ್ಟು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ 7 Newton per millimeter square, option B 11.5 Newton per millimeter square, option C 17.5 Newton per millimeter square, option D 21.2 Newton per millimeter square. Therefore right answer is option C 17.5 Newton per millimeter square. This is the right answer. So the next question, the briquette molds are used to determine the strength of cement.
Option A, compressive strength. Option B, tensile strength. Option C, shear strength. Option D, none. Therefore, the right answer is compressive strength. This is the right answer for this question. Clear? So, till now we discussed nearly 50 questions in the 2019 technical competitive exam technical paper. So, next session we will discuss remaining questions. So, that may in the Kpsc syllabus. Clear? Thank you.